ಅಲಸಂದಿ ಕಾಳು ವಡ ಚೆನ್ನಾಗಿತ್ತಾ? ಹೀಗೆ ನೋಡ್ರಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ಎಲ್ಲರೂ ಮೋಸ್ಟ್ಲಿ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಇರಬೇಕು. ಇದು ಒಂದು ಸಂಕ್ರಾಂತಿಗೆ ಮಾಡ್ಕೊಂಬಿಡ್ರಿ, ತಿಂದು ಟೇಸ್ಟ್ ನೋಡಿ ಹೇಗಿತ್ತು ಅಂತಂದೇಳಿ ಹೇಳಿ ಅಂತಂದೇಳಿ ನಾನು ಇದೊಂದು ಮಾಡ್ತಾಯಿದ್ದೀನಿ ಐಟಮ್. ಇಲ್ಲಾಂದರೆ ಸಾಯಂಕಾಲ ಸ್ನ್ಯಾಕ್ಸ್ಗೂ ಮಾಡ್ಬೋದು. ಈಗ ಮತ್ತೆ ಮಳೆ ಬರ್ತಾ ಇತ್ತು 2 ದಿವಸ. ಈ ಮಳೆಗಾಲಿಗೆ ಮತ್ತು ಮಳೆಗಾಲ ಅಲ್ಲ ಅಂದರೂ ಮಳೆ ಬರ್ತಾಯಿದೆ. ಮಳೆಗಾಲಕ್ಕೆ ಈ ಥರ ಚಳಿಗೆ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ. ಸಖತ್ತಾಗೈತಿ ಅಂತಂದೇಳಿ ನಮ್ಮನೆ ಹೇಳ್ತಾರೆ. ಹಾಗೆ ಇದು ಜವಾರಿ ವಡ ಅಂತಲೇ ಹೇಳ್ಬೋದು. ಯಾಕಂದರೆ ಹಳೆ ಕಾಲದಲ್ಲೆಲ್ಲ ಮಾಡ್ತಾಯಿದ್ದು. ಈಗೆಲ್ಲ ಸಾಬುದಾನಿ ವಡ ಅವು ಇವು ನಾವು ಬದ್ನಿಕಾಯಿ ಬಜ್ಜಿ ಬೇರೆ ಬೇರೆ ಸ್ಪೆಷಲ್ ಎಲ್ಲ ಮಾಡ್ತೀವಿ. ಬಟ್ ಇದು ಏನಂತಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಅಮ್ಮರು ಅಜ್ಜಿಗಳೆಲ್ಲ ಮಾಡ್ತಾಯಿದ್ದದ್ದು ಅಲಸಂದಿ ಕಾಳು ವಡ. ಹಾಗಾಗಿ ನಾನು ಜವಾರಿ ವಡ ಅಂತ ಹೇಳ್ತಾಯಿದ್ದೀನಿ. ರಾತ್ರಿ ಇದು ಅಲಸಂದಿ ಕಾಳು ವಡ ಅಲಸಂದಿಗಳನ್ನ ನಾನು ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆ ಇಡಬೇಕು. ರಾತ್ರಿ ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆ ನೆನೆ ಇಡಬೇಕು. ನಾನು ಒಂದು 6 ತಾಸು ಚೆನ್ನಾಗಿ ನೆಂದಿತ್ತಿದ್ದು, 6-7 ತಾಸು. ಅದೆಲ್ಲ ನೀರು ತೆಗೆದುಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ನೆನೆ ಹಾಕಿದ್ದೆ. ನೀರು ತೆಗೆದುಬಿಟ್ಟು ಈ ಥರ ಜರಡಿಲಿ ಹಾಕಿಟ್ಟಿದ್ದೀನಿ ನಾನು. ಹಾಗೆ ಇಲ್ಲಿ ನಾನು ಏನೇನು ಬೇಕು ಅಂತ ತೋರಿಸಿದೆ ನೋಡಿರಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು. ಇಲ್ಲಿಲ್ಲ ಕರಿಬೇವು ಜಾಸ್ತಿ ಹಾಕ್ಕೊಳ್ರಿ. ಈ ಥರ ರುಬ್ಕೊಂಡು ಹಾಕೊಳ್ಳೋದ್ರಾಗನ ಕರಿಬೇವು ತಿನ್ನಬೇಕು. ಕರಿಬೇವು ಅಲ್ಲಿ ಚೈರನ್ ಇರುತ್ತಲ್ಲ, ಆದರೆ ಕರಿಬೇವಿಲ್ಲ ನೋಡಿರಿ. ನಾನು ಗಿಡದಲ್ಲಿ ಹರಿದು ಮಾಡ್ತೀನಿ. ಸಾಯಂಕಾಲ ಆಗಿಬಿಟ್ಟಿತ್ತು, ದೀಪ ಹಚ್ಚಿದ್ದೀನಿ, ಏನು ಹರ್ಕೊಳೋದು ಅಂತ ಹಾಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ಹಸಿಮೆಣ್ಸಿಕಾಯಿ ಎಲ್ಲ ಮುರಿದ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತೈತಿ ಅಂತಂದು ಹೇಳಿಬಿಟ್ಟು ಹಾಕಿದ್ದೀನಿ. ಈರುಳ್ಳಿನೂ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಜಾಸ್ತಿ ಹಾಕಿರಿ, ಟೇಸ್ಟ್ ಇರ್ತೈತಿ, ಚೆನ್ನಾಗಿ ಕಂಪು ಬರ್ತಾವೆ. ಮತ್ತು ಇದಕ್ಕೆ ಜೀರಿಗೆನ ಹಾಕೋಬೇಕು. ಈಗ ಹಸಿ ಶುಂಠಿನೂ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿನೂ ಜಾಸ್ತಿನೇ ಹಾಕ್ಕೊಳ್ರಿ ಇದ್ದರೆ. ಮತ್ತು ಜೀರಿಗೆ ಒಂದು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಾಗೋಕಾರ ಈ ಕಾಳನ್ನು ಹಾಕ್ಕೊಂಡು ಪಲ್ಸ್ ಮೂಡಲ್ಲಿ ಮಾಡಬೇಕು. ನೆನಪಿಡ್ಕೊಳ್ರಿ. ನೀವು ಹಾಗೆ ಹಚ್ಚಿ ಕೈ ಬಿಟ್ಬಿಟ್ರೆ ಇದು ಕಾಳು ಒಂದು ಕಡೆ ಕಾಳು ಉಳಿತೈತಿ, ಇಲ್ಲ ತಿರ್ಗೋದೇ ಇಲ್ಲ ಮಿಕ್ಸಿ ಜಾರು. ಮತ್ತು ಮಿಕ್ಸಿ ಬ್ಲೇಡೂ ಹಾಳಾಗ್ಬಿಡ್ತದೆ ನೀವು ಹಾಗೆ ಹಚ್ಚಿ ಕೈ ಬಿಟ್ಬಿಟ್ರೆ. ಫಸ್ಟಿಗೆ ಪಲ್ಸ್ ಮೂಡಲ್ಲಿ ಹಾಕ್ತಾಯಿದ್ರಿ ಅಂತಂದರೆ ನೀವು ತುಂಬ ಚೆನ್ನಾಗಿ ನೀವೇನು ನೀರು ಹಾಕೊಳ್ಳೋದು ಬೇಡ, ಏನಿಲ್ಲ ನೀರು ಹಾಕಲೇಬೇಡ್ರಿ. ನೀರು ಹಾಕಿದ್ರಿ ಅಂತಂದ್ರೆ ನೀವು ಅದೇನಾಗುತ್ತೆ ಅಂತಂದ್ರೆ ಜಾಸ್ತಿ ಇದು ಕನ್ಸಿಸ್ಟೆನ್ಸಿ ಎಲ್ಲ ಕೆಟ್ಟೋಗುತ್ತೆ. ನೀವು ಒಡಿ ಬಿಡೋ ಕನ್ಸಿಸ್ಟೆನ್ಸಿ ಬರೋದೇ ಇಲ್ಲ. ಅದ್ರ ಸಂಬಂಧ ನೀರು ಹಾಕದಂಗೆ ಹಾಗೆ ರುಬ್ಬೋದಲ್ಲ. ಪಲ್ಸ್ ಮೂಡಲ್ಲಿ ಹಾಕ್ತಾಯಿದ್ರಿ ಅಂತಂದರೆ ನೀವು ಇದು ಅವಳು ಚವಳ ಆಗಬೇಕು, ಇಲ್ಲ ಅಜಡ ಜಬಡ ಆಗಬೇಕು. ನಾವೆರಡು ಉತ್ತರ ಕರ್ನಾಟಕನ ಭಾಷೆ ಅದು ಹೇಳ್ತಿದ್ದೀನಿ. ಇಲ್ಲಿ ಉಲ್ಟಿರಬೇಕು. ಒಂದೊಂದು ಕಾಳು ಇದ್ರೂ ನಡಿತೈತಿ, ಬಟ್ ಫುಲ್ ಪೇಸ್ಟ್ ಆದರೆ ಚೆನ್ನಾಗಿರಲ್ಲ, ಟೇಸ್ಟ್ ಇರೋಂಗಿಲ್ಲ. ನಾನು ನೋಡ್ರಿ, ನಾನು ಇದು ಮಜ್ಜಿಗೆ ಬಟನ್ ಇರುತ್ತಲ್ಲ ಉಲ್ಟಾ ಪಲ್ಸ್ ಮೋಡು, ಅದನ್ನು ಬೇಕಾದ್ರೂ ಹಾಕ್ಕೊಳ್ರಿ. ಇಲ್ಲ ಈ ಕಡೆ ದಿನ ಫಸ್ಟದೇ ಒಂದು 2 ಸೆಕೆಂಡ್ ಹಾಕೋದು ಬಂದ್ ಮಾಡೋದು ಮಾಡ್ಕೊಳ್ರಿ. ಈ ಥರ ಮಾಡಿಕೊಂಡು ಅದು ಚೆನ್ನಾಗಿ ಇದು ಆಗುತ್ತೆ, ಎಲ್ಲ ಮಿಕ್ಸ್ ಆಗುತ್ತೆ ಅದೆಲ್ಲ ಪದಾರ್ಥಗಳು. ನೋಡಿರಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಸ್ಪೂನ್ ತಗೊಂಡು ಕೆಳಗದ ಮೇಲೆ ಮೆಳಗದ ಕೆಳಗೆ ಮಾಡ್ಕೊಳ್ರಿ. ನಿಮಗೆ ಇನ್ನೊಂದು ಸ್ವಲ್ಪ ಅದು ಚೆನ್ನಾಗಿ ಆಗ್ತತಿ. ಮತ್ತು ಈರುಳ್ಳಿಯಲ್ಲೆಲ್ಲ ನೀರು ಇರುತ್ತಲ್ಲ, ನೀರಿನ ಅಂಶ ಇರುತ್ತಲ್ಲ ನೋಡಿರಿ, ಕೆಳಗಡೆ ಎಲ್ಲ ಇದು ಆಗೈತಿ. ಅದ್ರ ಅಷ್ಟು ಹಂಗೆ ಹಾಕಿದ್ರು ಕೂಡ, ಪಲ್ಸ್ ಮೂಡಲ್ಲಿ ಹಾಕಿದ್ರು ಕೂಡ ಕೆಳಗಡೆ ಅವಳು ಚೋಳು ಆಗೈತಿ, ಮೇಲೆ ಎಲ್ಲ ಪದಾರ್ಥ ಹಾಗೆ ಉಳಿದತ್ತಲ್ಲ. ಸ್ಪೂನ್ ಸಹಾಯದಿಂದ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸಲ ನಾನು ಇಲ್ಲಿ ಪಲ್ಸ್ ಮೂಡಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗೈತಿ. ಕಾಳು ಏನಪ್ಪ ಅಂದರೆ ಕರೆಕ್ಟಾಗಿ ಚೆನ್ನಾಗಿ ನೆನಿಬೇಕು. ನೀವು ಒಂದು 2 ತಾಸು 3 ತಾಸು ಹಾಕಿ ಬಿಟ್ಟು ಮಾಡ್ತಾಯಿದ್ರೆ ಮತ್ತು ನೀರು ಹಾಕೊಂಡೆಲ್ಲ ರುಬ್ಬೇಕಾಗತ್ತೆ ನೀವು. ಅದ್ರ ಸಂಬಂಧ ಇಲ್ಲಿ ಕಾಳು ಚೆನ್ನಾಗಿ ನೆಂತು ಒಂದು 6-7 ತಾಸು ನೆಂತು ಅಂತಂದ್ರೆ ನಿಮಗೆ ತೊಂದರೆನೇ ಆಗಲ್ಲ. ಇದು ರುಬ್ಬಿರೋದೆಲ್ಲ ನಾನು ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡ್ಬಿಡ್ತೇನೆ. ನಾನು ಇಲ್ಲಿ ಸೈಡ್ ಎತ್ತಿಡ್ಕೊಂಡು ಇಲ್ಲಿ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದು ತಟ್ಟೆಯಲ್ಲಿ ಟಿಶ್ಯೂನೂ ಬೇರೆ ಹಾಕಿಟ್ಟಿದ್ದೀನಿ. ಬೆಳಿಗ್ಗೆ ನೀವು ಟಿಫಿನ್ ಮಾಡಿಕೊಂಡು ಸೈಡ್ ಡಿಶ್ ಅಂತಂದು ಹೇಳಿ ಈ ಥರ ಬಜೆ ಗಿಜೆ ಮಾಡ್ತಾವಲ್ಲ, ಮಿರ್ಚಿ ಆ ಥರ ಎಲ್ಲ ಮಾಡ್ಕೋಬೋದು. ಇದನ್ನು ಅಂದರೆ ಒಂದು ಅವಲಕ್ಕಿ, ಒಂದು ಚುರುಮರಿ, ಇಲ್ಲ ತೋಸೆ ಮಂಡಕ್ಕಿ, ಉಪ್ಪಿಟ್ಟಿಗೂ ಕೂಡ ಸೈಡಾಗಿ ನೀವು ಇದು ಮಾಡ್ಕೊಂಡು ತಿನ್ಬೋದು. ಇಲ್ಲ ಸಾಯಂಕಾಲ ಸ್ನ್ಯಾಕ್ಸಿಗಂತೂ ಸಖತ್ತಾಗಿರ್ತೈತಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ, ಇಲ್ಲ ಟ್ಯೂಷನಿಂದ ಬಂದ ತಕ್ಷಣ, ಗಂಡ ಆಫೀಸಿಂದ ಬಂದ ತಕ್ಷಣ ನೀವು ಮಾಡಿ ತಿಂತಾ ಇರಿ. ಮೇಲ್ಗಡೆ ಎಲ್ಲ ಕ್ರಿಸ್ಪಿ, ಒಳಗಡೆ ಎಲ್ಲ ಸಾಫ್ಟಾಗಿ ಸಖತ್ತಾಗಿರ್ತೈತಿ. ಭಾಳ ಚೆನ್ನಾಗಿರ್ತೈತಿ. ಅದಕ್ಕೆ ಇದು ಯಾವಾಗಪ್ಪ ಅಂತಂದ್ರೆ ಅಲಸಂದಿ ಕಾಳು ಸುಗ್ಗಿ ಎಲ್ಲ ಅಲಸಂದಿ ಕಾಳೆಲ್ಲ ಬಿಡ್ತಿರ್ತಾವಲ್ಲ, ಹಸಿ ಅಲಸಂದಿ ಕಾಳದನ್ನು ಮಾಡೋರು ಇದನ್ನು. ಅದಂತೂ ಇನ್ನೂ ಟೇಸ್ಟ್ ಆಗುತ್ತೆ, ಭಾಳ ಚೆನ್ನಾಗಿರ್ತಾವೆ. ನಾವು ಚಿಕ್ಕವರಿದ್ದಾಗೆಲ್ಲ ಮಾಡಿ ತಿಂತಾರೋ ವಡ ಅಂದರೆ ಹಸಿ ಕಡ್ಲೆ ಹಿಟ್ಟಿನ ಬಜ್ಜಿ ಬಿಟ್ಟರೆ ಇದೇ ನಾವು. ಮತ್ತು ಮಿರ್ಚಿ, ಹಸಿಮೆಣ್ಸಿಕಾಯಿ ಮಿರ್ಚಿ, ಮತ್ತು ಇದು ಸ್ಪೆಷಲ್ ಅಂದರೆ ಇದೆ. ಇವಾಗೆಲ್ಲ ಬೇರೆ ಬೇರೆ ಎಲ್ಲ ಮಾರ್ಕೆಟಲ್ಲೆಲ್ಲ ಎಲ್ಲ ಸಿಗುತ್ತೆ. ಆದರೆ ಈ ಥರದ ಹಳೆ ಟಿಫಿನ್ಗಳನ್ನ ಎಲ್ಲ ಮರೆತುಬಿಟ್ಟಿದ್ದೇವೆ ನಾವು. ಮತ್ತು ಈ ಥರದ್ವೆಲ್ಲ ಮಕ್ಕಳೆಲ್ಲ ನೋಡ್ಕೊಂಡು ಟೇಸ್ಟ್ ನೋಡಲಿ. ಮತ್ತು ಕಾಳಲ್ಲೆಲ್ಲ ರಿಚ್ ಪ್ರೋಟೀನ್ ಇರ್ತೈತಿ, ಇದ್ರ ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಗ್ತೈತಿ ಅಂತಂದು ಹೇಳಿ ಅದಕ್ಕೆ ನಾನು ಜವಾರಿ ವಡ ಅಂತ ಹೇಳ್ತಿದ್ದೀನಿ. ಜವಾರಿ ಮೀನ್ಸ್ ನಾಟಿ
ಆ ನಾಟಿ ಅಂತಂದರೆ ಸ್ಟಾರ್ಟ್ ಅಂತ ನನ್ನ ಪ್ರಕಾರ. ಅಂದರೆ ಸ್ಟಾರ್ಟ್ ಅಂದರೆ ಫಸ್ಟಿಂದನೂ ಬಂದಿರೋದು ಅನ್ನೋ ಮೀನಿಂಗ್ ನಾನು ಹೇಳ್ತಾ ಇದ್ದೀನಿ. ಈ ಥರ ನೀವು ನಾ ಕೈಲೇ ತಟ್ಕೊಂಬಿಟ್ಟು ರೌಂಡ್ ಮಾಡಿಕೊಂಡು ಬಿಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಾಗಂಗಿಲ್ಲ ಅಂತಂದ್ರೆ, ನಿಮಗೆ ಕಷ್ಟ ಆಗುತ್ತೆ ಅಂತಂದ್ರೆ, ಒಂದು ಬಟ್ಟೆ ಕಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಿ ಅದ್ರ ಮೇಲೆ ತಟ್ಕೊಂಡು ಅದನ್ನು ತೆಗೆದು ಇದಕ್ಕೆ ಬಿಡ್ಬೋದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ ಮೇಲೆ ನೀವು ಒಂದು ಸ್ವಲ್ಪ ಫ್ಲೇಮ್ ಮೀಡಿಯಮ್ ಹಿಡ್ಕೊಂಬಿಟ್ಟು ಬಿಡಬೇಕು. ಇಲ್ಲ ಅಂತಂದರೆ ಒಳಗಡೆ ಎಲ್ಲ ಹಸಿ ಮೇಲ್ಗಡೆ ಎಲ್ಲ ಕೆಂಪಾಗಿಬಿಡ್ತದೆ ಇದು. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮ್ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಹಿಡ್ಕೊಂಡ್ರೆ ಕರೆಕ್ಟಾಗಿ ಇವೆಣ್ಣೆಗೆ ಫ್ರೈ ಆಗ್ತಾವೆ ವಡೆ. ಮತ್ತೇನಂತಂದ್ರೆ ಸಖತ್ತ ಕುರು ಅನ್ನೋ ಸೌಂಡ್ ಎಲ್ಲ ಬರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಬಿಸಿದೇ ತಿಂದರೆ ಭಾಳ ಟೇಸ್ಟ್, ಆರಿದ್ದು ಟೇಸ್ಟ್ ಇರ್ತವೆ. ಬಟ್ ವಡೆ ಅಂದಮೇಲೆ ಬಜಿ ಅಂದಮೇಲೆ ಬಿಸಿವೇ ತಿನ್ನಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅಲಸಂದಿ ಕಾಳು ಪಲ್ಯ ಆಯ್ತು, ಅಲಸಂದಿ ಕಾಳು ಸಾರು, ಇದು ಅಲಸಂದಿ ಕಾಳು ವಡೆ ಐತಲ್ಲ, ತಿನ್ಲಿಕ್ಕೆ ಭಾಳ ಟೇಸ್ಟ್ ಮತ್ತು ರುಚಿ ಇರ್ತೈತಿ ಇದು. ಆದ್ರೆ ಇದ್ರ ಬೇಗ ಬುರ್ಬುರಿ ಆಗಿಬಿಡ್ತಾವೆ. ನಾನು ಈ ಬುರ್ಬುರಿ ಆಗಬಾರ್ದು ಅಂತಂದು ಹೇಳಿ ಅನ್ಕೊಂಡು ಕೆಡಿಸ್ಬಾರ್ದು ಕಾಳು ಅಂತಂದು ಹೇಳಿ ಇದು ಹೊಲದಿಂದ ಬರತ್ಲೇನ ನಾನು ಏನು ಮಾಡ್ತೀನಿ ಅಂತಂದ್ರೆ, ಸ್ವಲ್ಪ ದಿವಸ ಹಿಂಗೆ ವಡೆ ಕಾಳು ಅಥವಾ ಸಾರು ಮಾಡೆಲ್ಲ ನಾನು ಖಾಲಿ ಮಾಡಿಬಿಡ್ತೀನಿ ಕಾಳನ್ನು. ಅದು ಅಷ್ಟು ಟೇಸ್ಟ್ ಇದ್ರಾಗ. ಹಾಗೆ ಅಲಸಂದಿ ಕಾಳು ಸಂಡಿಗೆ ಎಲ್ಲ ಮಾಡ್ತಾರೆ, ಗೊತ್ತಿರಬೇಕು ನಿಮಗೆಲ್ಲ. ಇಲ್ಲಿ ಎಣ್ಣೆ ಸಿಕ್ಕಾಪಟ್ಟೆ ಕಾದಿತ್ತು ನಂದು ಫಸ್ಟಿಗೆ. ನಾನೆಲ್ಲ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಲ್ಲಿ ನಮ್ಮ ಮನೆಯವರು ಏನೋ ಹೊಸ ಹಪ್ಪಳ ತಗೊಂಬಂದನೆ ಅಂತಂದು ಹೇಳ್ಬಿಟ್ಟು ಹಪ್ಪಳ ಕರೆಯೋಕ್ಕಂತಂದು ಹೇಳಿ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟಿದ್ರು. ಹಾಗಾಗಿ ಇದು ಒಂದು ವಡೆ ಐತಲ್ಲ ಕೆಂಪಾಗಿಬಿಟ್ಟಿತ್ತು, ಅದನ್ನು ನಾನು ತಗೊಂಡೆ ನಾನು. ಅದು ಮೋಸ್ಟ್ಲಿ ಬೇಗ ಕರಿತು ಅಂತ ಅನ್ಕೊಂತಾನೆ, ಎಣ್ಣೆ ಜಾಸ್ತಿ ಕಾದದಕ್ಕೆ. ಇದು ನೋಡಿದ್ದು ಹಪ್ಪಳ ಎಲ್ಲ ಬಿಟ್ಕೊಂಡು ಹಪ್ಪಳ ಎಲ್ಲ ಕರಿಯೋ ಅಷ್ಟೊತ್ತಿಗೆ ಎಣ್ಣೆ ಚೆನ್ನಾಗಿ ಕಾದು ಬಿಡುತ್ತದು. ಹಾಗಾಗಿ ಮತ್ತು ಇದು ನಮ್ಮ ಮನೆಯವ್ರಿಗೂ ಕೂಡ ಈ ವಡೆ ತುಂಬ ಇಷ್ಟ, ಭಾಳ ಇಷ್ಟಪಡ್ತಾರೆ. ಅವರು ಹೇಳಿದರು ನನಗೆ ವಡೆ ಮಾಡಿಕೊಡು ಇದನ್ನು ಅಲಸಂದಿ ಕಾಳು ವಡೆ ಮಾಡು ಅಂತ ಹೇಳಿದರು. ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ದು ನೋಡಿ ಕಾಳನ್ನು. ಹಾಗಾಗಿ ನಾನು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಕಾಳು ನೆನೆ ಹಾಕಿ ಹೋಗಿದ್ದೆ. ಇವಾಗ ಸಾಯಂಕಾಲ 6-6:30 ಅಷ್ಟೊತ್ತಿಗೆ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು ಟೇಸ್ಟು. ನಿಜವಾಗ್ಲೂ ನೀವು ಮಾಡ್ಕೊಂಡು ನೋಡಿರಿ ಹೇಗಿತ್ತು ಅಂತ. ನನ್ನ ರೆಸಿಪಿ ನನಗೆ ಟೇಸ್ಟ್ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡಿ ಕಮೆಂಟ್ ಮೂಲಕ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅಲಸಂದಿ ಕಾಳಿಂದ ಅವರು ಕೂಡ ಈ ಥರ ವಡೆ ಮಾಡ್ಕೊಂಡು ತಿಂತಾರೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಹೊಸಬ್ರು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡೋದನ್ನ ಮರಿಬೇಡಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆದರಾಗಿದ್ದರೆ ಆಲ್ ಅಂತಂದು ಹೇಳಿ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ, ಆಲ್ ಅಂತಂದು ಹೇಳಿ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾವೆ. ಹಾಗೆ ಇಲ್ಲೆಲ್ಲ ಫ್ರೀ ಆಗ್ತಾ ಇತ್ತು, ನಾನು ಒಂದೊಂದೇ ತೆಗಿತಾ ಇದ್ದೇನೆ ನೋಡಿರಿ. ಇಲ್ಲಿ ನಾನು 3 ರೌಂಡು ಬಿಟ್ಕೊಂಡೆ. ನಾನು ಇದರಲ್ಲಿ 3 ಸಲ ಆಯಿತು, ಒಂದು 6 ಹೀಗೆ ಚೆನ್ನಾಗಿತ್ತು. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿತ್ತು. ನಾನು ತಿಂದುಬಿಟ್ರೆ ಇಷ್ಟು ಖುಷಿ ಆಗ್ತಾಯಿತ್ತು ನನಗೆ ಅಂತಂದ್ರೆ, ಸಖತ್ತ ಖುಷಿ ಆಗ್ತಿತ್ತು ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ರೆ. ಹಾಗೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು, ಅವ್ರಿಗೂ ಕೊಟ್ಟರೆ ಅವರು ಫುಲ್ ಖುಷಿಪಟ್ಟರು. ಈ ಥರ ಟೀ ಜೊತೆಗೆ ಈ ಥರ ವಡೆ ತಿಂತಾ ಇರಬೇಕು, ಅದು ಚೆನ್ನಾಗೇ ಇರ್ತೈತಿ. ಸೌಂಡ್ ಕೇಳ್ತಾ ಇದೆ ಅನ್ಕಂತ ನಾನು. ಏನು ಚೆನ್ನಾಗೈತಿ ಅಂದ್ರೆ, ಹಳೆ ಕಾಲದ ರೆಸಿಪಿ ಅಂದ್ರೆ ಹೀಗೆ ನೋಡ್ರಿ. ಅಲಸಂದಿ ಕಾಳು ವಡೆ ಅಂತಿದ್ರಲ್ಲ, ಹೆಂಗೈತಿ ಅಂತ ಹೇಳ್ರಿ. ಆ ಬೇರೆ ವಿಡಿಯೋದಾಗ ಚಸ್ ಅಂತ ಮಾಡ್ತಾರಲ್ಲ, ನಾವು ಹಾಗೆ ಮಾಡೋಣ. ಚೆನ್ನಾಗಿತ್ತಾ? ಭಾಳ ಓವರ ಮಾಡ್ಬೇಡ್ರಿ, ಸಾಕು ಸಿಂಪಲ್ ಮಾಡ್ರಿ. ಕರೆಕ್ಟ್ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಉಪಕಾರ ಕರೆಕ್ಟ್ ಇದೆ.